ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನಿವತ್ತು ವ್ಲಾಗ್ ಏನು ಮಾಡ್ತಾಯಿಲ್ಲ, ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಅಂತಂದರೆ ಒಂದಿಷ್ಟು ಸಣ್ಣ ಪುಟ್ಟ ಮಾಹಿತಿ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ನಿನ್ನ ಹಬ್ಬ ಹತ್ರ ಬರ್ತಾಯಿದೆ ಅಂದರೆ ಗೌರಿ ಹಬ್ಬ. ನನಗೆ ಗೌರಿ ಹಬ್ಬ ಜೊತೆಗೆ ನನ್ನ ಸ್ಪೆಷಲ್ ಅಂತಂದರೆ ನನ್ನ ಮಗಳದು ಬರ್ತಡೇ. ನನ್ನ ಮಗಳು ನನ್ನ ಲೈಫಲ್ಲಿ ಒಂಥರ ಏನಂತ ಅನ್ಬೋದು ಅಂದರೆ, ಲೈಫೇ ಮುಗ್ದೋಯ್ತು ಅಂದಾಗ ನನ್ನ ಲೈಫ್ಗೆ ಅವಳು ಬೆಳಕಾಗಿ ಬಂದ ಅಂತಹ ಒಂದು ಇದು ಅಂತಲೇ ನಾನು ಅನ್ಕೋತೀನಿ. ಬಟ್ ಯಾರು ಏನು ಅಂದ್ಕೊಂಡು ನನಗೆ ಐ ಡೋಂಟ್ ವರಿ. ತುಂಬ ಜನ ತುಂಬ ಅನ್ಕೋತಾರೆ, ಅಂದರೆ ಎಂಥರಂದರೆ ಅವ್ರು ಹೇಗಿರ್ತಾರೋ ಆ ಥರ ಅನ್ಕೋತಾ ಇದ್ದಾರೆ. ಅಂದ್ಕೊಳ್ಳಿ, ನನಗೇನೂ ಬೇಜಾರಿಲ್ಲ. ನನ್ನ ಮಗಳು ನನ್ನ ಜೀವನೇ, ಅವಳು ನನ್ನ ಸರ್ವಸ್ವನೇ. ಅದು ಏನೇ ಆಗಿರಲಿ, ಅದು ಯಾವ್ದು ಇನ್ಸಿಡೆಂಟ್ ಆಗಿರಲಿ, ಏನಾಗಿರಲಿ, ನಾನು ಅದಕ್ಕಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಬನ್ನಿ, ಇವಾಗ ಏನಿಲ್ಲ, ಒಂದೆರಡು ನಾನು ಕುರ್ತೀಸ್ ತಗೊಂಡೆ. ಫಸ್ಟು ನಾನು ಕುರ್ತೀಸ್ನ ತೋರಿಸ್ಕೊಂಡು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಕುರ್ತೀಸ್ ಯಾಕೆ ಅಂತಂದರೆ, ಇನ್ನು ಹಬ್ಬ ಬರ್ತಿದೆಯಲ್ಲ, ಅಪ್ಪ ಮೊನ್ನೆ ಬಂದಿದ್ದರು. ಅಪ್ಪ ಬಂದುಬಿಟ್ಟು ನಮಗೆ ಯಾವಾಗಲೂ ಅಮೌಂಟ್ನ ಕೊಟ್ಬಿಡ್ತಾರೆ ಅವರು. ಹಾಗೆಯೇ ಅವರು ಸೀಸರಿಗೆ ಅಮೌಂಟ್ ಕೊಟ್ಟು ಹೋಗಿದ್ದರು. ಹಾಗೆ ನಾನು ತಗೊಂಡಿದ್ದೆ. ಹಂಗೆ ಸ್ಟಿಚ್ ಹಾಕಬೇಕು ಅಂತ ಮಾಡಿಕೊಂಡಿದ್ದೆ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ತಗೊಂಡಿದ್ದೆ ನಾನು. ನಿಮಗೆ ನನಗೆ ಗೊತ್ತಿಲ್ಲ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ. ಇದು ಬಂದುಬಿಟ್ಟು ಮಾರ್ಬಲ್ ಮೆಟೀರಿಯಲ್ಸು, ಚೆನ್ನಾಗಿದೆ. ಇಲ್ಲಿ ನೋಡಿ ಈ ಥರ ಸ್ಪ್ರೆಡ್ ಆಗುತ್ತೆ, ಏನಿಲ್ಲ, ಯಾರು ಬೇಕಾದ್ರೂ ಆಗುತ್ತೆ. ತುಂಬ ಚೆನ್ನಾಗಿದೆ, ಸೊಕ್ಕಾಗಲ್ಲ, ವಾಶ್ ಮಾಡಿದ್ರು ಮತ್ತೇನು ಆಗೋದಿಲ್ಲ, ಚೆನ್ನಾಗಿದೆ. ಯಾವ ಕಂಪ್ನಿದು ಇದು? ದಿವಾಸನ ಯಾವುದೋ ಕಂಪ್ನಿದು. ನನಗೆ ಏನು ಅಷ್ಟೊಂದೇನು ಇಷ್ಟ ಅಂದರೆ ಯಾವ ಥರ ನಾನು ಲೈಕ್ ಮಾಡೋದಕ್ಕೆ ಹೋಗಲ್ಲ. ಆ ಕಂಪ್ನಿ ಬೇಕು ಅಂತಂದ್ಬಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ಸ್ಟಿಚ್ಚು ಹೊರಟೋಗಿದೆ. ಇದನ್ನು ಸರಿ ಮಾಡ್ಕೋಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರನೇ ನಾನು ಸ್ಟಿಚ್ ಹಾಕಬೇಕು ಅಂದ್ಕೊಂಡು ತಗೊಂಡಿದ್ದೀನಿ. ಅದು ಬಿಟ್ಟರೆ ಇದು ಅದರ ಅಮೌಂಟು ಬರ್ತಿದೆ, ಓಕೆ. ಬಟ್ ಇದೊಂದಿದೆ, ಇದು ಪಿಂಕ್ ನೋಡಿ, ಈ ಥರ ಇದೆ. ಈ ಥರ ಮುಂದೆ ಒಂದು ಥರ ಡಿಸೈನ್ ಇದೆ. ಒಂದೆರಡಲ್ಲಿ ದಾರನೂ ಸಹ ಬಂದಿದ್ದಾವೆ. ಇಲ್ಲಿ ಈ ಥರ ಇದೆ. ಮತ್ತು ಇನ್ನೊಂದೇನು ಗೊತ್ತಾ, ತಗೋಬೇಕಾದ್ರೆ ಬೇಡ ಅಂತಂದರು ಅವರು. ನಾವು ತಗೊಂಡು ವೈಟ್ ಏನಿದೆ ನೋಡಿ, ಇದು ವಾಶ್ ಮಾಡಿದಾಗ ಹೋಗ್ಬಿಡುತ್ತೆ. ಆದರೂ ಓಕೆ, ಮನುಷ್ಯನೇ ಶಾಶ್ವತದಲ್ಲಿ ಬಟ್ಟೆ ಶಾಶ್ವತನ ಹಾಕಬೇಕು, ಒಂದು ಸರಿ ವೇರ್ ಮಾಡಬೇಕು. ಎಷ್ಟು ಆಗುತ್ತೆ ಅಷ್ಟು ಬೆಳ್ಳಂಗೆ ವೇರ್ ಮಾಡೋದು, ಮತ್ತೆ ಅದನ್ನು ಮೆಮ್ ಮಾಡೋದು ಅಷ್ಟೇ. ನೀವು ಹಾಕಿರೋದಷ್ಟು ಇದು ತೊಗೊಂಡು ಇವನು ಅಷ್ಟೇ ಸಿಂಪಲೆಲ್ಲ ಹೋಗ್ಬೇಕು ಅಂದರೆ ಹಾಕೋತಿರ್ತದವ. ನನ್ನ ಫ್ರೆಂಡ್ಸ್ ಇವಾಗ ಏನು ಅಂತಂದರೆ, ಇವತ್ತು ನಾನು ಏನು ಜನ ಶೇರ್ ಮಾಡ್ಕೊತೀನಿ ಅಂತಂದರೆ, ಯೂಟ್ಯೂಬ್ ಬಗ್ಗೆ. ಎಷ್ಟೋ ಜನಕ್ಕೆ ಯೂಟ್ಯೂಬ್ ಮಾಡಬೇಕು ಅನ್ನೋದು ತುಂಬ ಆಸೆ ಐತೆ. ಯಾಕೆ ಅಂತಂದರೆ ಎಲ್ಲರೂ ಯೂಟ್ಯೂಬ್ ಮಾಡ್ತಿರ್ಬೇಕಾದ್ರೆ ಅವರು ನೋಡ್ತಿರ್ತಾರೆ. ಅವರು ಗ್ರೌತ್ ಆದ ತಕ್ಷಣ ಅವರು ಸ್ವಲ್ಪ ಏನೋ ಒಂದು ಮಾಡೋಕ್ಕಂತ ಹೋದಾಗ ಫಸ್ಟ್ ನೋಡೋ ವ್ಯೂವರ್ಸ್ಗೆ ಏನು ಅನಿಸುತ್ತೆ ಅಂತಂದರೆ, ಯೂಟ್ಯೂಬಿಂದ ದುಡ್ಡು ಜಾಸ್ತಿ ಬರುತ್ತೆ ಅಂತ. ಎಲ್ರಿಗೂ ಏನು ಆಸೆ ಅಂತಂದರೆ ಯೂಟ್ಯೂಬ್ ಮಾಡಬೇಕು ಅನ್ನೋದು. ಹೌದು, ಯೂಟ್ಯೂಬ್ ಮಾಡೋದು ತಪ್ಪಂತೂ ಅಲ್ಲ. ಯಾರು ಬೇಕಾದ್ರೂ ಯೂಟ್ಯೂಬ್ನ ಮಾಡ್ಬೋದು. ಯೂಟ್ಯೂಬ್ ಬಂದ್ಬಿಟ್ಟು ಏನಂತಂದರೆ, ಇದೊಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ. ಬಟ್ ಎಲ್ಲರೂ ಯೂಟ್ಯೂಬ್ ಮಾಡೋರ್ಗೆ ಎಲ್ರಿಗೂ ಲಕ್ಷ ಗಂಟೆ ದುಡ್ಡಂತೂ ಬರಲ್ಲ. ಏಕೆಂತಂದರೆ ನಿಮ್ಮ ಚಾನಲ್ ಗ್ರೋತ್ ಆಗಬೇಕು ಅಂದರೆ ಅದು ನಿಮ್ಮ ಲಕ್ ಮೇಲೆ ಹೋಗಿರುತ್ತೆ ಅಂತಲೇ ನಾನು ಹೇಳ್ತೀನಿ. ಅಷ್ಟು ಬೇಗ ಚಾನಲ್ಲು ಗ್ರೋತ್ ಆಗಬೇಕು ಅಂತಂದರೆ ಅದರಲ್ಲಿ ನಿಮ್ಮದು ತುಂಬ ಹಾರ್ಡ್ ವರ್ಕ್ ಇರಬೇಕು. ಯೂಟ್ಯೂಬ್ನವರು ಸುಮ್ಮನೆ ನಿಮಗೆ ಇದು ಮಾಡಿಬಿಡಲ್ಲ. ಈಗ ಯೂಟ್ಯೂಬ್ ಓಪನ್ ಮಾಡಿದ್ರಪ್ಪ, ಓಪನ್ ಮಾಡಿ ವಿಡಿಯೋ ಹಾಕ್ಬಿಟ್ರೆ ನಾಳೆ ದುಡ್ಡು ಬರುತ್ತಾ? ಖಂಡಿತ ಬರಲ್ಲ. ಅದಕ್ಕೂ ಅದರದ್ದೇ ಆದಂಥ ಒಂದಿಷ್ಟು ಸ್ಟೆಪ್ ಬೈ ಸ್ಟೆಪ್ಪು ರೂಲ್ಸ್ ಇರುತ್ತೆ. ಅದನ್ನು ನಾವೆಲ್ಲ ಫಾಲೋ ಮಾಡ್ತಾ ಹೋಗಬೇಕು. ಹೇಗೆ ಫಾಲೋ ಮಾಡಬೇಕು ಅದನ್ನು ನಾನು ಹೇಳ್ತೀನಿ. ಇವಾಗ ನೀವು ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ, ವೀಡಿಯೋ ಮಾಡಿದ ತಕ್ಷಣ ನೀವು ಹಾಕಿದ ತಕ್ಷಣ ಯಾರೂ ಬಂದು ನೋಡಲ್ಲ. ನಿಮ್ಮ ಚಾನಲಲ್ಲಿ ಒಂದು ಕಂಟೆಂಟು ಚೆನ್ನಾಗಿರಬೇಕು. ಅದನ್ನ ಯೂಟ್ಯೂಬರು ಅದನ್ನು ನೋಡ್ತಾರೆ, ಸರ್ಚ್ ಮಾಡಿ. ಆಮೇಲೆ ಇದನ್ನು ನೀವು ವೀಡಿಯೋಸ್ ದಿನ ಅಪ್ಲೋಡ್ ಮಾಡಬೇಕು. ದಿನದಲ್ಲಿ ಇಲ್ಲ ಅಂತಂದರೂ 2-3 ವೀಡಿಯೋಸ್ ಕೊಡ್ತಾ ಹೋದರೆ ತುಂಬ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಒಂದು ವೀಡಿಯೋ ದಿನಕ್ಕೆ ಒಂದು ವೀಡಿಯೋಸ್ ಕೊಟ್ಟರು ಆಗುತ್ತೆ. ಈಗೆಲ್ಲ ಆಯ್ತಪ್ಪ, ಕ್ರಿಯೇಟ್ ಮಾಡಿದೆ, ವೀಡಿಯೋಸ್ ಹಾಕ್ತೆ, ಈಗ ನೆಕ್ಸ್ಟ್ ಏನೋ ಬರುತ್ತೆ ಅಮೌಂಟು. ಅದಕ್ಕೆ ರೂಲ್ಸ್ ಇರುತ್ತೆ. ಅದೇನು ರೂಲ್ಸ್ ಅಂತಂದರೆ, 1 ವರ್ಷದೊಳಗಡೆ ನಿಮ್ಮ ಚಾನಲಲ್ಲಿ
ಈಗ 2 ಸ್ಟೆಪ್ಪು ಬಿಟ್ಟಿದ್ದಾರೆ. ಒಂದು 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು, 3000 ವಾಚ್ ಅವರ್ ಆಗಬೇಕು. ಇನ್ನೊಂದು ನೆಕ್ಸ್ಟ್ ಏನಂತಂದರೆ, ಇಲ್ಲಾಂದರೆ 1000 ಸಬ್ಸ್ಕ್ರೈಬ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು. ಇದೆರಡೂ ವೀಡಿಯೋಸ್ ವೈರಲಾಗಿ ಆಗಲಿಲ್ವಾ? ಲಾಸ್ಟ್ ಬಂದಿದೆ ಶಾರ್ಟ್ಸ್ ಇದೆ. ಶಾರ್ಟ್ಸ್ ನಾನು ಬಿಡ್ತಾ ಹೋದಂಗೆ ಶಾರ್ಟ್ಸ್ ಹಾಕಿದ್ರೆ ಶಾರ್ಟ್ಸಲ್ಲಿ ನೋಡಿ ಸಬ್ಸ್ಕ್ರೈಬರು ರೀಚ್ ಆಗ್ತಾರೆ ಮತ್ತು ಇದಾಗುತ್ತೆ. ಅದೇಗೆ ಅಂತಂದರೆ 3 ಮಿಲಿಯನ್ ಅಷ್ಟೇನೋ, ಸಾರಿ ಫ್ರೆಂಡ್ಸ್, ಯಾವುದೋ ಕಾಲ್ ಬರ್ತಾಯಿತ್ತು. 3 ಮಿಲಿಯನ್ನು ಶಾರ್ಟ್ಸ್ ವಾಚ್ ಅವರು ಕಂಪ್ಲೀಟ್ ಆಗಬೇಕು. ಅದಕ್ಕೆ ಇಷ್ಟು ರೂಲ್ಸ್ ಇದೆ. ಈಗ ಆಯ್ತಪ್ಪ, ಚಾನಲ್ ಓಪನ್ ಮಾಡಿದ್ವಿ, ವೀಡಿಯೋಸ್ ಹಾಕೋದ್ರಿಂದ ವಾಚ್ ಅವರ್ ಕಂಪ್ಲೀಟ್ ಆಯಿತು, 1000 ಸಬ್ಸ್ಕ್ರೈಬರ್ ಆಯಿತು, ನಾಳೆ ದುಡ್ಡು ಬರುತ್ತಾ? ಆವಾಗಲೂ ಬರಲ್ಲ. ಆವಾಗ ಏನು ಅಂತಂದರೆ, ನಿಮ್ಮ ಚಾನಲ್ಗೆ ಒಂದು ಸಣ್ಣ ಒಂದು ಏನೋ ಪಾಯ ಹಾಕೋತೀವಿ ಅಂತ ಹೇಳ್ತೀವಿ ಮನೆ ಕಟ್ಟಬೇಕಾದ್ರೆ, ಆ ಥರ ಆಗುತ್ತೆ. ಅಷ್ಟಾದಾಗ ನಿಮಗೆ ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡ್ತಾರೆ. ಮಾನಿಟೈಸ್ ಮಾಡಿದಾಗ ನಿಮಗೆ ಯಾವುದೇ ವಾಚ್ ಅವರ್ ಲೆಕ್ಸ್ ಆಗೋಲ್ಲ, ಏನಾಗಲ್ಲ. ಅಕಸ್ಮಾತ್ ನೀವು ಒಂದು ವರ್ಷದೊಳಗಡೆ ನೀವು ಸಬ್ಸ್ಕ್ರೈಬರ್ ರೀಚ್ ಮಾಡ್ಕೊಳ್ಳದೆ ವಾಚ್ ಅವರ್ ಮಾಡ್ಕೊಳ್ಳಂತಂದರೆ ಬರೋ ವಾಚ್ ಅವರೆಲ್ಲ ತುಂಬ ಹೊರಟೋಗ್ಬಿಡುತ್ತೆ, ಮೈನಸ್ ಆಗಿಬಿಡುತ್ತೆ ಅದು ಹೋಗಿ. ಮತ್ತು ನೀವು ಹೊಸ್ದಾಗಿ ಮಾಡಬೇಕಾಗುತ್ತೆ. ಮತ್ತು ಹೊಸ್ದಾಗಿ ಮಾಡಿದ್ರೆ ಒಂದು ವರ್ಷದೊಳಗಡೆ ಮತ್ತೆ ಅದು ವಾಚ್ ಅವರ್ ಆ್ಯಡ್ ಆದಂಗೆ ಮತ್ತೆ ಅದು ಲೆಸ್ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಒಂದು ವರ್ಷದೊಳಗಡೆ ಚಾನಲ್ ಮಾಡೋರು ಇಷ್ಟನ್ನು ಬೇಗ ಮಾಡ್ಕೋಬೇಕು. 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ ಮಾಡ್ಕೊಬಿಟ್ಟು ಚಾನಲ್ನ ಮಾನಿಟೈಸ್ ಮಾಡ್ಕೋಬೇಕು. ಅದರ ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ಡಾಲರ್ ಬರುತ್ತೆ. ಆ ಡಾಲರ್ನೂ ಅಷ್ಟೇ ಕಂಪ್ಲೀಟ್ ಮಾಡ್ಕೋಬೇಕು. ಒಂದು ಡಾಲರ್ ಕಂಪ್ಲೀಟ್ ಆಗಾದಮೇಲೆ ವೈಟ್ ಅಂದರೆ ಯೂಟ್ಯೂಬ್ ಕಡೆಯಿಂದನೇ ಒಂದು ಇದು ಬರುತ್ತೆ, ಗೂಗಲ್ ಹ್ಯಾಡ್ಸೆನ್ಸ್ ಅಂತ ಬರುತ್ತೆ. ಅದನ್ನು ಗೂಗಲ್ ನೀವು ಹ್ಯಾಡ್ಸೆನ್ಸ್ನ ಹ್ಯಾಡ್ ಮಾಡ್ಕೊಬಿಟ್ಟು, ಅದಾದಮೇಲೆ ನಿಮ್ಮದು ಬ್ಯಾಂಕ್ದು ಏನಿರುತ್ತೆ ನೋಡಿ ಡಾಕ್ಯುಮೆಂಟ್ಸ್ ಇದೆಲ್ಲ, ಅದು ತಗೊಂಡೋಗ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಬೇಕು. ಅಂತಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಎಲ್ಲನೂ ಸಬ್ಮಿಟ್ ಮಾಡಿ, ಆವಾಗ ನಿಮ್ಮ ಚಾನಲ್ಲು ಚೆನ್ನಾಗಿ ಗ್ರೌತ್ ಆಗಿ ನಿಮ್ಗೆ ಅರ್ನ್ ಆಯ್ತಾಯಿದ್ರೆ ಒಂದಿಷ್ಟು ಅಂತ ಅಮೌಂಟ್ ಬರುತ್ತೆ. ಇದಿಷ್ಟು ಅಂತಲೂ ಹೇಳೋಕ್ಕಾಗಲ್ಲ. ಯಾರೇ ಬೇಕಾಗಬೇಕು ನೋಡಿ ಇದು ಯೂಟ್ಯೂಬರ್ಸ್ಗಳು, ನಮ್ಗೆ ಇಂತಿಷ್ಟೇ ಅಮೌಂಟ್ ಬರುತ್ತೆ ಮಂತ್ಲಿ ಅಂತ ಹೇಳೋಕ್ಕಾಗಲ್ಲ. ಅದು ನಿಮ್ಮ ಲಕ್ ಮೇಲೆ ಹೋಗಿರುತ್ತೆ. ಈಗ ಎಷ್ಟೋ ಜನಗಳು ಒಂದು ಎಲ್ಲಾದರೂ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಹೋಗ್ತಾರೆ, ಫಸ್ಟ್ ಸ್ಯಾಲ್ರಿ, ಸೆಕೆಂಡ್ ಸ್ಯಾಲ್ರಿ ಇಷ್ಟು ಅಂತ. ಒಂದು ಲಕ್ಷ ಗಂಟೆ ಬರುತ್ತೆ. ಅದು ಹೇಗಂತಂದರೆ ನಿಮ್ಮ ಚಾನಲ್ ಫುಲ್ಲು ಗ್ರೌತ್ ಆಗಿರಬೇಕು. ನೀವೊಂದು ದೊಡ್ಡದು ಕಂಟೆಂಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ. ಈಗ ಲಕ್ಷ ಗಂಟೆವರೆಗೆ ವ್ಯೂಸ್ ಬರ್ತೀವಿ, ಒಂದು ವೀಡಿಯೋಸ್ಗೆ ಲಕ್ಷ ಗಂಟೆ ಬರ್ತೈತೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಚೆನ್ನಾಗಿ ಅರ್ನ್ ಇದೆ. ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು. ಅದನ್ನು ಸಹ ನಿಮ್ಮ ಜೀವನಕ್ಕೂ ಸಹ ಹೆಲ್ಪ್ ಮಾಡ್ಕೋಬೋದು. ಅದೊಂದರಿಂದನೇ ಲೈಫ್ ಮಾಡೋದಕ್ಕೆ ನಿಜವಾಗ್ಲೂ ಖಂಡಿತ ಸಾಧ್ಯ ಇಲ್ಲ. ನಿಮ್ಗೆ ಅನದರ್ ಇನ್ಕಮ್ ಬೇಕು. ನಾನು ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನೋಡೋಂಥ ಯೂಟ್ಯೂಬನ್ನ ಚಾನಲ್ನಲ್ಲಿ ತುಂಬ ಜನ ಬಂದುಬಿಟ್ಟು ಈಗ ಅವರೊಂದೇನೋ ಯೂಟ್ಯೂಬ್ ಮಾಡಿರ್ತಾರೆ, ಕಷ್ಟಪಟ್ಟರೆ ಹಾರ್ಡ್ ವರ್ಕ್ ಮಾಡಿ ಅವರು ಸಂಪಾದನೆ ಮಾಡಿರ್ತಾರೆ. ಯೂಟ್ಯೂಬ್ ಒಂದೇ ಸಂಪಾದನೆ ನಾನು ಹೇಳೋಕ್ಕಾಗಲ್ಲ. ಅವ್ರು ಹೆಂಗೆ ಬೇಕು ಸಂಪಾದನೆ ಮಾಡಿದ್ರೆ ಈ ಬಿಸ್ನೆಸ್ಸಲ್ಲೋ ಯಾವ ಥರ ಒಂದು ಗ್ರೋತ್ ಕಂಡಿರ್ತಾರೆ. ಗ್ರೋತ್ ಕಂಡು ಎರಡನ್ನೂ ಅವರು ಇನ್ವೆಸ್ಟ್ ಮಾಡಿಕೊಂಡು ಅವರೇನೋ ಮತ್ತು ಇನ್ನೂ ಸ್ವಲ್ಪ ನಾವು ಗ್ರೋತ್ ಆಗಬೇಕು, ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಾರೆ ಅಂತಂದರೆ, ಒಂದು ಶಾಪ್ ಮಾಡ್ಕೊಳ್ಳೋದು, ಒಂದು ಇಲ್ಲಾಂದರೆ ಬಟ್ಟೆ ಅಂಗಡಿ ಮಾಡೋದು, ಅಂದರೆ ಒಂದು ಗೋಲ್ಡ್ ಥರ ಏನೋ ಸ್ಕೀಮ್ ಮಾಡೋದು, ಬೆಳ್ಳಿ ಸ್ಕೀಮ್ ಮಾಡೋ ಎಲ್ಲ ಮಾಡ್ಕೊಂಡಿರ್ತಾರೆ. ಅವ್ರಿಗೇನು ಅನುಕೂಲ, ಅವ್ರ ಕೈಲಿ ಏನು ಮಾಡೋದಕ್ಕಾಗುತ್ತೆ ಅದ್ರ ಮೇಲೆ ಅವರು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಅದರಲ್ಲಿ ನೋಡೋ ವ್ಯೂವರ್ಸ್ಗಳು ಏನು ಅಂದ್ಕೊಂಡಿರ್ತೀವಿ ಅಂತಂದರೆ, ಇಷ್ಟೆಲ್ಲ ಅಮೌಂಟು ಪೇಮೆಂಟು ಯೂಟ್ಯೂಬ್ನಲ್ಲಿ ಬರ್ತಾಯಿದೆ, ಅದಕ್ಕೇ ಅವರು ಹೋಗ್ಬಿಟ್ಟು ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಸಾಧ್ಯ ಇಲ್ಲದ ಮಾತದು. ಏಕೆಂತಂದರೆ ಒಂದು ವೀಡಿಯೋಸ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಯಾಕಂದ್ರಪ್ಪ ಟ್ರೈ ಮಾಡ್ಬೇಕಾದ್ರೆ ನೀವು ಬೇಕಾದ್ರೆ ನೋಡಿ, ಬೇಕಾದರೆ ವೀಡಿಯೋಸ್ ಮಾಡೋಷ್ಟು ಸುಲಭ ಮಾಹಿತಿನೆಲ್ಲ. ಏಕೆ ನಾವು ಲಾಗ್ ಮಾಡಬೇಕು ಅಂತಂದರೆ ನಾವು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕ್ಯಾಮ್ರಾನ ನಾವು ಎತ್ತಿ ಫೇಸ್ ಮಾಡ್ತಾ ಹೋಗ್ಬೇಕು. ಅದನ್ನು ಒಬ್ಬೊಬ್ಬರು ನನಗೆ ಈಗಲೇ ಆಗೋಲ್ಲ. ನಾನು ಬಂದಿರೋದ್ರಿಂದ, ನಾನು ಯೂಟ್ಯೂಬ್ ಒಳಗಡೆ ನಾನು ಬಂದಾಗಲೇ ತುಂಬ ವರ್ಷ ಆಯಿತು. ನನಗೇನೆ ಅದೆಲ್ಲರೂ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೋಬೇಕು ಅಂತ ನಮಗೇನೆ ಸಂಕೋಚ ಇರ್ತದೆ. ಯಾರೇನು ಅನ್ಕೋತಾರೋ ಯಾವ ಥರ ಅಂತ. ಅದರಲ್ಲಿ ಬೇಕಾದ್ರೆ ಅವ್ರು ಕಷ್ಟಪಟ್ಟು ರಿಫ್ಲೆಕ್ಟಲ್ಲಿ ಅವ್ರು ವರ್ಕ್ ಮಾಡ್ತಾರೆ ಅಂತಂದರೆ ಹಾರ್ಡ್ ವರ್ಕ್ ಇರುತ್ತೆ. ಹಂಗೆಲ್ಲ ಮಾಡಿ ಮತ್ತೆ ವೀಡಿಯೋಸ್ ಮಾಡ್ಕೊಬಿಟ್ರೆ ಆಗೋಯ್ತಾ, ಅದೇನು ಎಡಿಟ್ ಮಾಡೋಂಗಿಲ್ವಾ. ಒಂದು ವೀಡಿಯೋನ ಅವರು ಲೆಂತ್ ವೀಡಿಯೋ ಹಾಕ್ತಿದ್ದಾರೆ, ಲೆಂತ್ ವೀಡಿಯೋ ಇದ್ದರೆ ತುಂಬ ಟೈಮ್ ತಗೊಳ್ಳುತ್ತೆ. ಎಡಿಟ್ ಮಾಡೋಗಡೆ 2 ಅವರು 3 ಅವರು ಹಿಂಗೆಲ್ಲ ಟೈಮ್ ತಗೊಳ್ಳುತ್ತೆ. ಮತ್ತು ಅವ್ರ ಮನೆ ಕೆಲಸ ಮಾಡ್ಕೊಂಡು ಬಿಜಿ ಇರ್ತಾರಲ್ವ. ಅದಕ್ಕೆ ಯಾರೇ ಆಗಲೂ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬ್ ಮಾಡ್ತಾರೆ ದುಡ್ಡು ಬರುತ್ತೆ, ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಒಂದು ಪ್ರಕಾರ ಟ್ರೈ ಮಾಡಿ ನಾವು ನೋಡ್ಬೋದಲ್ವ. ನಾನೆಂತಲ್ಲ, ಯಾರ ಥರ ಕಮೆಂಟ್ ಬ್ಯಾಡ್ ಅನ್ಕೋತೀರ ನೋಡಿ, ಅಂದರೆ ಇಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಅನ್ಕೋತೀರ ನೀವೊಂದಪ್ಪ ಸ್ಟಾರ್ಟ್ ಮಾಡಿ ನೋಡಿ ಬೇಕಾದ್ರೆ ಚಾನಲ್ ಮಾಡಿ ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ, ಗೊತ್ತಾಗುತ್ತೆ ನಿಮ್ಮ ಚಾನಲ್ ವೈರಲ್ ಆಗುತ್ತಾ ವೈರಲ್ ಆಗಲ್ವಾ ಅಂತ. ಚಾನಲ್ ವೈರಲ್ ಆಗಬೇಕು ಅಂದರೆ ತುಂಬಾ ಕಷ್ಟ ಇದೆ. ಏಕೆಂದರೆ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ತುಂಬ ಯೂಟ್ಯೂಬರ್ಸ್ ಬರ್ತಾನೆ ಇದ್ದಾರೆ ಯೂಟ್ಯೂಬ್ ಚಾನಲ್ ಇದಕ್ಕೆ ಎಲ್ಲ ಮಾಡ್ತಾರೆ. ಅದಕ್ಕೆ ನೋಡೋರು ಇದಕ್ಕೆ ಇರಬೇಕಲ್ವ.
ಅದಕ್ಕೆ ಅಷ್ಟು ಸುಲಭವಾದ ಮಾತಲ್ಲ ವೀಡಿಯೋಸ್ ಮಾಡೋದು ಎಲ್ಲ. ಯೂಟ್ಯೂಬ್ ಮಾಡೋದಂತೂ ಸುಲಭ ಅಲ್ವೇ ಅಲ್ಲ, ಕಷ್ಟ ಇರುತ್ತೆ. ಬಟ್ ನೀವು ಕಷ್ಟಪಟ್ಟರೆ ಒಂದು ಹೆಲ್ಪ್ ಅಂತೂ ಖಂಡಿತವಾಗ್ಲೂ ಯೂಟ್ಯೂಬಿಂದ ಸಹಾಯ ಅಂತೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಯಾರೂ ಸಹ ಕೆಟ್ಟದಾಗಿ ಯಾವ ಕಮೆಂಟ್ ಆಗಬೇಡಿ. ಈಗಲೂ ಅಷ್ಟೇ ನಾನು ಚಾನಲ್ ನೋಡ್ತಿದ್ದೀರಲ್ವ, ಯಾಕಂದ್ರಪ್ಪ ನನ್ನ ಚಾನಲ್ ಬೇಕಾದ್ರೆ ಹೋಗಿ ನೋಡಿ ಒಂದ್ಸರಿ. ವ್ಯೂಸು ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಇದೆ. ನನಗಂತೂ ಈಗ 4 ದಿವಸ ಅಪ್ಲೋಡ್ ಮಾಡಿದ್ದೆ, ಅದಕ್ಕಂತೂ ನನಗೆ ವ್ಯೂಸೇ ಬಂದಿಲ್ಲ. 4, 5, 6 ಹಿಂಗೆ ಬರ್ತಾಯಿದೆ. ಆಗ ಬಂದಾಗ ಏನು ಚಾನಲ್ ಗ್ರೌತ್ ಆಗಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು, ಚಾನಲ್ ಗ್ರೌತ್ ಆಗ್ತಿಲ್ಲ ಅಂತ. ನಿಮ್ಮ ಎಫೆಕ್ಟ್ ನೀವು ಆಗ್ತಾ ಹೋಗಿ, ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಬರೋಂಥ ಲಾಗ್ಸೆಲ್ಲ ನಿಮ್ಗೆ ಏನು ತಿಳಿಸ್ತೀನಿ ಅಂತಂದರೆ, ಮಗಳದ್ದು ಬರ್ತ್ಡೇ ಬರ್ತಿದೆ. ಇಲ್ಲಾಂದರೆ ಮಗಳ ಬರ್ತ್ಡೇ ಲಾಗ್ ಆಗಿರ್ಬೋದು, ಇಲ್ಲಾಂತಂದರೆ ಒಂದು ಹೆಣ್ಮಕ್ಳಿಗೆ ಯೂಸ್ ಆಗೋಂಥದ್ದು ಒಂದು ಅಂದರೆ ಐಟಮ್ಸ್ ಇದೆ, ಪ್ರೊಟೆಕ್ಟ್ ಐಟಮ್ಸ್ ಇದೆ. ಅಂದರೆ ಪ್ರೊಟೆಕ್ಟ್ ಅಂತಂದರೆ ಏನು ಫುಲ್ ಸೇಫ್ ಅಂತಲ್ಲ, ಒಂದು ಹೆಲ್ಪ್ ಆಗುತ್ತೆ. ಅದರಲ್ಲಿ ಒಂಥರ ಸೇಫಾಗಿರುತ್ತೆ. ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಇಲ್ಲ ಅಂತಂದರೆ ಇನ್ನೊಂದು ಅಂತಂದರೆ, ಇದನ್ನು ನಾನು ತಿಳಿಸಲೇಬೇಕು. ನಾನು ಇವಾಗ ಸಿಂಗಲ್ ಅಂತ ಬರ್ತಾರೆ, ಸಿಂಗಲ್ ಹೇಳ್ಬೇಕಾರಲ್ವ, ಸಿಂಗಲ್ ಪೇರೆಂಟ್ಗಳು ಲೈಫ್ ಲೀಡ್ ಮಾಡೋದು ಈಗಿನ ಜನರೇಷನ್ ತುಂಬಾ ಕಷ್ಟ. ಬಟ್ ಅದನ್ನು ಹೇಗೆ ಮಾಡಬೇಕು, ಬಟ್ ನಾವು ಸ್ವಾವಲಂಬಿಗಳನ್ನ ಬದುಕಬೇಕು ಅಂತಂದರೆ ನಾವು ನಮ್ಮ ಜೀವನ ಹೇಗೆ ರೂಪಿಸ್ಕೊಳ್ಳೋದು ತಿಳಿಸ್ತಾ ಹೋಗ್ತೀನಿ. ನೀವು ಕೇಳ್ಬೋದು, ನಿಮಗೆ ಹೆಂಗೆ ಗೊತ್ತು ಸಿಂಗಲ್ ಪೇರೆಂಟ್ಸ್ ಅವರು ಲೈಫ್ನ ಲೀಡ್ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಆಗುತ್ತೆ ಅಂತ ಅನ್ಕೋಬೋದು. ನಾನು ಯಾಕೆ ಅಂತ ನಾನು ಆಲಾಗಲನ್ನ ಶೇರ್ ಮಾಡ್ತೀನಿ. ಅದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲೇ ನಾನು ಆಲಾಗಲ್ಲಿ ಮಾಡೋಷ್ಟು ಗೊತ್ತಾಗುತ್ತೆ. ಈಗ ನಾನು ಇಲ್ಲೇ ಹೇಳ್ತಾ ಇದ್ದರೆ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಅದನ್ನು ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಾನು ಇಷ್ಟನ್ನು ಸಣ್ಣೊಂದು ಮಾಹಿತಿ ಕೊಟ್ಟು ಲಾಗ್ನ ನಾನು ಅಂದರೆ ಈ ವಿಡಿಯೋಸ್ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ನಿಮ್ಗೆ ಏನಾದ್ರು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು 1 ಮಂತ್ ಬ್ಯಾಕ್ ಮಾಡಿದಾಗ ಸ್ವಲ್ಪ 89 ಫ್ಯಾಮಿಲಿ ಮೆಂಬರ್ಸ್ ಇದ್ದರು. ಇವಾಗ 3+ ಆಗಿದೆ. ತುಂಬ ಅದಕ್ಕೆ ಖುಷಿನೂ ಇದೆ. ಆಗ ನನ್ನ ಚಾನಲ್ ಬಂದು ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ನ ನೋಡೋರು ಏನಾರೇ ತಪ್ಪಿದರೆ ಅಲ್ಲೇ ಬಂದುಬಿಟ್ಟು ತಿಳಿಸಿ. ಆದರೆ ನಿಮ್ಮ ತಪ್ಪು ತಿಳಿಸ್ಬೇಕಾದ್ರೆ ಖಂಡಿತ ಹೇಳ್ತಾಯಿದ್ದೀನಿ, ಕೆಟ್ಟದಾಗಿ ತಿಳಿಸ್ಬೇಡಿ, ಒಂದು ಒಳ್ಳೆಯ ರೀತಿಯಲ್ಲೇ ತಿಳಿಸಿ. ನಾನು ಅದನ್ನು ತಿದ್ಕೋತೀನಿ ಬೇಕಾದರೆ. ಓಕೆನಾ? ನಾನು ಇಷ್ಟನ್ನು ಹೇಳ್ತಾ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಏಕೆಂದರೆ ಜಾಸ್ತಿ ಹೋಗ್ಬಿಟ್ರೆ ನೋಡೋದು ಇಷ್ಟ ಆಗಲ್ಲ, ಬೋರ್ ಆಗುತ್ತೆ. ಈಗ ನಾನು ಬರೀ ಮಾತಾಡ್ತಿರೋದ್ರಿಂದ ಅಷ್ಟು ಇಷ್ಟ ಬರೋಲ್ಲ. ಏನಾದ್ರು ಲಾಗಿನ್ಸ್ ಹತ್ರ ಏನಾದ್ರು ಇದ್ದರೆ ನೋಡ್ತಾ ಇರ್ತೀವಿ, ಅದು ಖುಷಿಯಾಗುತ್ತೆ, ಏನು ಬರುತ್ತೆ ಅಂತ. ಬರೀ ಮಾತನ್ನೇ ಕೇಳ್ತಾ ಇದ್ದಾಗ ಒಂಥರ ಭಾಷೆದಾರ ಆಗಿಬಿಡುತ್ತೆ. ಅದಕ್ಕೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಇದನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ನನ್ನ ಲಾಗ್ನ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚಾನಲ್ ಬಂದು ನನಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿಕೊಂಡು ಒಂದು ಕಮೆಂಟ್ ಮಾಡಿ. ನಾನು ಯಾರಿಗೂ ದಯವಿಟ್ಟು ಹೇಳಲ್ಲ ಶೇರ್ ಮಾಡಿ ಅಂತ, ಅದು ನಿಮಗೆ ಬಿಟ್ಟಿದ್ದು. ಪ್ಲಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟನ್ನು ಹೇಳ್ತಾ ನಾನು ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ದಕ್ಕೆ ಧನ್ಯವಾದಗಳು.